ನಮಸ್ಕಾರ ಎಲ್ಲರಿಗೂ. ಇಂದು ವಿಶ್ವ ಪರಿಸರ ದಿನಾಚರಣೆ. ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ ಅನ್ನುವ ಹಾಗೆ ಇಂದು ನಾವೆಲ್ಲ ಗ್ಲೋಬಲ್ ವಾರ್ಮಿಂಗ್ ಅನ್ನ ಅನುಭವಿಸ್ತಾ ಇದ್ದೇವೆ. ಅಂದ್ರೆ ಜಾಗತಿಕ ತಾಪಮಾನ ಎಲ್ಲರಲ್ಲೂ ಎಲ್ಲ ಕಡೆಯೂ ಹಬ್ಬಿದೆ. ಇದನ್ನ ತಪ್ಪಿಸುವುದಕ್ಕಾಗಿ ನಾವೆಲ್ಲರೂ ಮನೆಗೊಂದು ಮರ ಊರಿಗೊಂದು ವನ ಅನ್ನುವ ಹಾಗೆ ಪ್ರತಿಯೊಬ್ಬರು ಕೂಡ ಮಕ್ಕಳು ಶಾಲೆಯಲ್ಲಿ, ಮನೆಯಲ್ಲಿ, ಹಾಗೆ ಉಳಿದಂತ ಪರಿಸರದಲ್ಲಿ ಹೆಚ್ಚು ಹೆಚ್ಚು ಗಿಡ ಮರಗಳನ್ನ ಬೆಳೆಸಬೇಕು. ಹಾಗೆ ಬೆಳೆಸಿದಂತ ಗಿಡ ಮರಗಳನ್ನ ಸಂರಕ್ಷಿಸಬೇಕು. ಸಂರಕ್ಷಿಸಿದ ಗಿಡ ಮರಗಳನ್ನ ನಾವೆಲ್ಲ ಅದರಿಂದ ಉತ್ತಮವಾದಂತ ಆಮ್ಲಜನಕ ಆಗಿರ್ಬೋದು, ಶುದ್ಧವಾದಂತ ಗಾಳಿ, ಹಾಗೆ ಹಣ್ಣು ಹೂಗಳನ್ನ ಪಡೆದುಕೊಳ್ತಾ ಇದ್ದೇವೆ. ಮನುಷ್ಯ ಪ್ರಕೃತಿಯ ಒಂದು ಕೊಡುಗೆ, ಮರಳಿ ಮತ್ತೆ ಪ್ರಕೃತಿ ಅಡುಗೆ ಅನ್ನುವ ಹಾಗೆ ಇವತ್ತು ನಾವು ಪ್ರಕೃತಿನ ಸಾಕಷ್ಟು ಹಾಳು ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಾವು ಮಕ್ಕಳಿಗೆ, ನಾಗರಿಕರಿಗೆ ಈ ಒಂದು ನಮ್ಮ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಜನರಲ್ಲಿ ನಾವು ಜಾಗೃತಿಯನ್ನ ಮಾಡಬೇಕಾಗಿದೆ. ಅದೇನೆಂದರೆ ಪ್ರತಿ ಮನೆಯವರು ಹಾಗೆ ಪ್ರತಿ ಶಾಲೆಯಲ್ಲೂ ಕೂಡ ಗಿಡ ಮರಗಳನ್ನ ನೆಡಬೇಕು, ಬೆಳೆಸಬೇಕು. ಜೊತೆಗೆ ನಾವು ಪರಿಸರವನ್ನ ಪ್ರೀತಿಸೋಣ, ಪ್ರಾಣಿಗಳನ್ನ ಸಂರಕ್ಷಿಸೋಣ, ನೀರನ್ನ ಉಳಿಸೋಣ. ಒಟ್ಟಾರೆ ಪ್ರಕೃತಿ ನಮಗಾಗಿ ಇದೆ, ಅದನ್ನ ನಾವು ಸರಿಯಾಗಿ ಜೋಪಾನ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನ ಎಲ್ಲರಿಗೂ ಹೇಳುತ್ತಾ ಧನ್ಯವಾದಗಳು ಎಲ್ಲರಿಗೂ. ಪರಿಸರದ ಜಾಗೃತಿಯನ್ನ ಮೂಡಿಸ್ಬೇಕು. ಮಕ್ಕಳಲ್ಲಿ ಮೊದಲನೇದಾಗಿ ಪರಿಸರದ ಜಾಗೃತಿಯನ್ನ ಮೂಡಿಸಿದಾಗ ಅವರು ಹಂತ ಹಂತವಾಗಿ ಎಲ್ಲರಿಗೂ ಕೂಡ ಅದನ್ನ ಪ್ರಸಾರ ಮಾಡ್ತಾರೆ. ಆ ಮಕ್ಕಳ ಮೂಲಕ ಎಲ್ಲರಿಗೂ ಕೂಡ ಪರಿಸರದ ಒಂದು ಮಹತ್ವ ತಿಳಿಲಿ ಅನ್ನುವಂತಹ ಒಂದು ಕಾರಣಕ್ಕೋಸ್ಕರವಾಗಿ, ಮಕ್ಕಳಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರವಾಗಿ ನಾವು ಪರಿಸರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ನಾವು ಪರಿಸರದಿಂದ ಎಲ್ಲವನ್ನು ಪಡ್ಕೊಂಡು, ಮತ್ತೆ ಪರಿಸರಕ್ಕೆ ನಾವು ಏನನ್ನು ಕೊಡ್ತಿಲ್ಲ, ಎಲ್ಲವನ್ನ ಪಡ್ಕೊಂಡು ನಾವು ಪರಿಸರದ ನಾಶವನ್ನ ಮಾಡೋದಕ್ಕೆ ಹೊರಟಿದೀವಿ. ಇದರಿಂದ ಓಝೋನ್ ಪದರನು ಕೂಡ ಹಾಳಾಗ್ತಾ ಇದೆ, ಜಾಗತಿಕ ತಾಪಮಾನನು ಕೂಡ ಹೆಚ್ಚುತ್ತಾ ಇದೆ. ಅಷ್ಟೇ ಅಲ್ಲ, ಮನುಷ್ಯ ಪ್ಲಾಸ್ಟಿಕ್ಗಳ ಬಳಕೆಯನ್ನು ಕೂಡ ಹೆಚ್ಚಾಗಿ ಮಾಡ್ತಾ ಇದ್ದಾನೆ. ಆ ಪ್ಲಾಸ್ಟಿಕ್ ಬಳಕೆಯನ್ನ ಮಾಡೋದ್ರಿಂದ ಪರಿಸರ ತುಂಬಾ ಹಾಳಾಗುತ್ತೆ. ಅದರಿಂದವಾಗಿ ಪ್ಲಾಸ್ಟಿಕ್ ಬಳಕೆಯನ್ನ ನಾವು ಮೊದಲನೇದಾಗಿ ಅದನ್ನ ತಡೆಗಟ್ಟಬೇಕು. ಅದನ್ನ ಮಕ್ಕಳಲ್ಲಿ ಜಾಗೃತಿ ಮೂಡಿಸ್ಬೇಕು. ಅಷ್ಟೇ ಅಲ್ಲ, ಹಸಿ ಕಸ, ಒಣ ಕಸ, ಅದರ ಬಗ್ಗೆನೂ ಕೂಡ ಮಕ್ಕಳಿಗೆ ಜಾಗೃತಿ ಮೂಡಿಸ್ಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಶಾಲೆಯಲ್ಲಿ ಈಕೋ ಕ್ಲಬ್ಬಿನ ಮೂಲಕವಾಗಿ ಮಕ್ಕಳಿಗೆ ಪರಿಸರದ ಬಗ್ಗೆ ಜಾಗೃತಿಯನ್ನ ಮೂಡಿಸೋದಕ್ಕೋಸ್ಕರವಾಗಿ ಈ ಈಕೋ ಕ್ಲಬ್ ಅಂತಕ್ಕಂತಹ ಒಂದು ಸಂಸ್ಥೆಯಿಂದ ನಾವೇನ್ ಮಾಡ್ತಿದೀವಿ, ಮಕ್ಕಳಿಗೆ ಪರಿಸರದ ಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಜಾಗೃತರಾಗಿ ಪರಿಸರವನ್ನ ಉಳಿಸಿ, ಕಾಡನ್ನು ಬೆಳೆಸಿ, ನಾಡನ್ನು ಉಳಿಸಿ, ಊರಿಗೊಂದು ವನವನ್ನ ಮಾಡಿ ನಾವು ಪರಿಸರವನ್ನ ತುಂಬಾ ಚೆನ್ನಾಗಿ ಬೆಳೆಸೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 12 ಬಂಕಾಪುರ ಚೌಕ. ಈ ಶಾಲೆಯಿಂದ ನಾನು ಶ್ರೀಮತಿ ಮಂಜುಳಾ ಪಾಟೀಲ್ ಅಂತ ಶಿಕ್ಷಕಿ ಮಾತಾಡ್ತಾ ಇರೋದು. ಇವತ್ತು ನಾನು ಇಲ್ಲಿ ಪರಿಸರದ ಬಗ್ಗೆ, ಪರಿಸರ ದಿನಾಚರಣೆಯನ್ನ ನಮ್ಮ ಶಾಲೆಯಲ್ಲಿ ಬೆಳಿಗ್ಗೆಯಿಂದನೂ ಆಚರಣೆ ಮಾಡಿದ್ವಿ. ಮಕ್ಕಳಿಂದ ಸಸ್ಯಗಳನ್ನ ಗಿಡವನ್ನ ಹಚ್ಚೋದರ ಮೂಲಕ, ನೀರು ಹಾಕೋದರ ಮೂಲಕ ಆ ಪರಿಸರವನ್ನ ಹೇಗೆ ರಕ್ಷಣೆ ಮಾಡಬೇಕು ಅಂತ ಅವರಲ್ಲಿ ಪ್ರಾಕ್ಟಿಕಲ್ ಆಗಿ ಅವರಲ್ಲಿ ತಿಳುವಳಿಕೆಯನ್ನ ಮೂಡಿಸುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಅದೇ ರೀತಿ ಇವತ್ತ ವಿಶ್ವ ಪರಿಸರ ಅಂತೇಳಿ ಎಲ್ಲಾ ಜಗತ್ತಿನಲ್ಲಿ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡ್ತಾರ. ಇದ್ರ ಉದ್ದೇಶ ಅಂದ್ರೆ ನಮ್ಮಲ್ಲಿ ಎಲ್ಲರಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡ್ಲಿ. ಪರಿಸರ ನಾಶದಿಂದ ಎಲ್ಲ ಇವತ್ತ ನಾವು ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಬಿಸಿಲು ಅಂದ್ರೆ ಹವಾಮಾನ ವ್ಯತ್ಯಾಸ ಆಗ್ತಾ ಇದೆ. ಮಳೆಗಾಲದಲ್ಲಿ ಸರಿ ಮಳೆ ಬರಲ್ಲ, ಬೇಸಿಗೆ ಕಾಲದಲ್ಲಿ ಇಡೀ 12 ತಿಂಗಳನ್ನು ಬೇಸಿಗೆ ಕಾಲ ತರನ ನಾವು ಅನುಭವಿಸ್ತಾ ಇದ್ದೇವೆ. ಅದಕ್ಕೆ ಆ ಪರಿಸರದ ಬಗ್ಗೆ ನಮ್ಗ ಹೆಚ್ಚಿನ ಜಾಗೃತಿ ಬೇಕಾಗಿದೆ. ಅದರ ಅರಿವು ಮೂಡಿಸುವ ಸಂಬಂಧ ಈ ವಿಶ್ವ ಪರಿಸರ ದಿನಾಚರಣೆ ಅಂತ ಹೇಳಿ ಇವತ್ತು ಆಚರಣೆ ಮಾಡ್ತಾರ. ಅದಕ್ಕೆ ಅದ್ರ ಬಗ್ಗೆ ನಾವು ಮಕ್ಕಳಿಂದನ, ಸಣ್ಣ ಹುಡುಗರ ಮಕ್ಕಳಿದ್ದ ಅಲ್ಲಿಂದನ ನಾವು ಅವ್ರ ಬಗ್ಗೆ, ಪರಿಸರದ ಬಗ್ಗೆ ಪ್ರೀತಿಯನ್ನ ಬೆಳೆಸಿದ್ರೆ ಅವರು ಮುಂದೆ ದೊಡ್ಡವರಾಗಿದ್ರ ರಕ್ಷಣೆಯನ್ನ ಮಾಡ್ತಾರ ಅನ್ನೋ ಉದ್ದೇಶದಿಂದ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ನಾವು ಆ ಪರಿಸರ ದಿನಾಚರಣೆಯನ್ನ ಮಕ್ಕಳ ಸಮ್ಮುಖದಲ್ಲಿ ಅವರನ್ನ ಭಾಗವಹಿಸುವಂತೆ ಮಾಡಿ ಆಚರಣೆಯನ್ನ ಮಾಡ್ತೇವೆ. ಇದರಿಂದ ಅವರಲ್ಲಿ ಜಾಗೃತಿ ಮೂಡಲಿ ಅನ್ನೋ ಒಂದು ಉದ್ದೇಶದಿಂದ ಇಷ್ಟು ಹೇಳಿ ಧನ್ಯವಾದ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನರಸಿಂಹ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 12 ವಿದ್ಯಾರ್ಥಿ. ನಮ್ಮ ಶಾಲೆಯಲ್ಲಿ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ನಾವು ಇಕೋ ಕ್ಲಬ್ ಸಂಸ್ಥೆ ಮೂಲಕ ಈ ಪರಿಸರ ದಿನಾಚರಣೆ ಆಚರಿಸುತ್ತಿದ್ದೇವೆ. ನಮ್ಮ ಶಾಲೆಯಲ್ಲಿ ಸೈನ್ಸ್ ಟೀಚರ್ ಅವರು ನಮಗೆ ಗಿಡ ಮರ ಹಚ್ಚುವುದರ ಬಗ್ಗೆ ಹೇಳಿಕೊಟ್ಟಿದ್ದಾರೆ. ಈ ಓಝೋನ್ ಪದರ ಹೆಚ್ಚಾಗುವುದರಿಂದ
ಗಿಡ ಮರಗಳನ್ನು ಬೆಳೆಸಿ ಎಂದು ನಮ್ಮ ಮಾಲಾ ಟೀಚರ್ ಹೇಳಿಕೊಟ್ಟಿದ್ದಾರೆ. ಇಷ್ಟನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ.